ಸಂಗಮ್ ತನ್ನ ಪೇರೆಂಟ್ಸ್ಗೆ ತನ್ನ ಇಬ್ಬರ ಮದ್ವೆ ವಿಷಯ ಹೇಗೆ ಹೇಳ್ತಾನೆ ಅಂತ ಇಂಚರ ತುಂಬಾ ಟೆನ್ಷನ್ ಆಗಿದ್ಲು. ಆಗ ಸಂಗಮ್, ನೀನೇನು ತಲೆ ಕೆಡಿಸ್ಕೋಬೇಡ, ನಾನೆಲ್ಲ ನೋಡ್ಕೋತೀನಿ ಅಂತ ಹೇಳ್ದ. ಯಾಕೆ ಅಂದ್ರೆ ಯಾವುದೇ ಕಾರಣಕ್ಕೂ ಈ ಸಮಸ್ಯೆಯಲ್ಲಿ ಇಂಚರಾನ ಇನ್ವಾಲ್ವ್ ಮಾಡೋದು ಅವನಿಗೆ ಇಷ್ಟ ಇರಲಿಲ್ಲ. ಆದ್ರೆ ಅವನ್ ಮಾತಿಗೆ ಇಂಚರ, ಸರಿ, ನಿಮಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ, ಆದ್ರೆ ಈಗ್ಲೂ ಹೇಳ್ತಿದ್ದೀನಿ, ಏನಾದ್ರೂ ಹೆಲ್ಪ್ ಬೇಕಿದ್ರೆ ಕೇಳಿ, ಐ ಆಮ್ ದೇರ್ ಅಂದ್ಲು. ಅದಕ್ಕೆ ಸಂಗಮ್, ನನಗೆ ನಿನ್ ಸಹಾಯದ ಅವಶ್ಯಕತೆ ಬೀಳಲ್ಲ. ಸಂಗಮ್ ಚಕ್ರವರ್ತಿಗೆ ತನ್ನ ಪ್ರಾಬ್ಲಮ್ ಹೇಗ್ ಸಾಲ್ವ್ ಮಾಡ್ಕೋಬೇಕು ಅಂತ ಚೆನ್ನಾಗ್ ಗೊತ್ತು ಅಂತ ಹೇಳ್ದ. ಅದನ್ ಕೇಳಿ ಇಂಚರ, ಈವಾಗ್ಲೂ ಆಟಿಟ್ಯೂಡಾ? ಅಲ್ಲ, ನೀವ್ ಯಾವಾಗ್ಲೂ ಹೀಗೇನಾ ಅಥವಾ ಇತ್ತೀಚ್ಗ? ನಾನು ನಿಮ್ಮನ್ನ ನೋಡ್ದಾಗಿಂದ ಅಂತೂ ಹೀಗೆ ಇದ್ದೀರಾ. ನಿಮ್ಗಷ್ಟೇ ಅಲ್ಲ, ಇನ್ನೊಬ್ರಿಗೂ ಎಲ್ಲ ಗೊತ್ತಾಗುತ್ತೆ ಅಂತ ನೀವ್ಯಾಕೆ ಯೋಚನೆ ಮಾಡಲ್ಲ? ಒಂದ್ಸಲ ನಿಮ್ಮ ಈ ಆಟಿಟ್ಯೂಡ್ ಅನ್ನೋ ಕಿರೀಟನ ಪಕ್ಕಕ್ಕೆ ತೆಗೆದಿಟ್ಟು ಯೋಚನೆ ಮಾಡಿ ನೋಡಿ. ಯಾಕೆ ಅಂದ್ರೆ 3 ಹೊತ್ತು ಅದನ್ನ ತಲೆ ಮೇಲೆ ಹೊತ್ಕೊಂಡು ಸುಸ್ತಾಗ್ಬಿಡ್ತೀರಾ. ಮಿಸ್ಟರ್ ಚಕ್ರವರ್ತಿ, ನೀವು ನನಗೆ ಎಷ್ಟೊಂದೆಲ್ಲ ಹೆಲ್ಪ್ ಮಾಡಿದ್ದೀರಾ. ಸೊ ನಿಮ್ಗೇನಾದ್ರೂ ಹೆಲ್ಪ್ ಬೇಕಾ ಅಂತ ಕೇಳೋದು ನನ್ನ ಕರ್ತವ್ಯ. ಮಿಕ್ಕಿದ್ದು ನಿಮಗ್ ಬಿಟ್ಟಿದ್ದು ಅಂತ ಸಂಗಮ್ನೆ ಗುರಾಯಿಸ್ಕೊಂಡು ಹೇಳಿ ಅಲ್ಲಿಂದ ಹೊರಟೋದ್ಲು. ಅವಳ ಮಾತು ಕೇಳಿ ಸಂಗಮ್ ಈಗೋ ಹರ್ಟ್ ಆದ್ರೂ ಅವನು ಈಗ ಆರ್ಗ್ಯುಮೆಂಟ್ ಕಂಟಿನ್ಯೂ ಮಾಡೋಕೆ ಇಷ್ಟಪಡ್ಲಿಲ್ಲ. ಈ ಮ್ಯಾಟರ್ ಎಷ್ಟು ಸೆನ್ಸಿಟಿವ್ ಇದೆಯೋ ಅಷ್ಟೇ ಕಾಂಪ್ಲಿಕೇಟೆಡ್ ಕೂಡ ಇದೆ ಅನ್ನೋದು ಅವ್ರ ಇಬ್ಬರಿಗೂ ಗೊತ್ತಿತ್ತು. ಆದ್ರೆ ಅವ್ರ ಇಬ್ರು ಮನಸ್ಸಲ್ಲೂ ಆರ್ಯನ್ ಬಗ್ಗೆನೇ ಚಿಂತೆ ಇತ್ತು. ಯಾವ ಡಿಸಿಷನ್ ತಾವಿಬ್ರು ಆರ್ಯಂಗೋಸ್ಕರ ತಗೊಂಡಿದ್ರೋ ಅದರಿಂದ ಅವನಿಗೇನೂ ತೊಂದರೆ ಆಗ್ಬಾರ್ದು ಅನ್ನೋದೇ ಅವ್ರ ಇಬ್ಬರು ಉದ್ದೇಶ ಆಗಿತ್ತು. ಇಂಚರ ಹೋಗಿದ್ ನೋಡಿ ಅವನು ಮನಸ್ಸಲ್ಲೇ, ನಾನು ಇದನ್ನೆಲ್ಲ ಮಾಡ್ತಿರೋದು ನಿನಗೇನು ಪ್ರಾಬ್ಲಮ್ ಆಗದೆ ಇರ್ಲಿ ಅಂತ ಕಣೆ. ಆದ್ರೆ ನನ್ನ ಕಾಳಜಿ ನಿನ್ಗೆ ಆಟಿಟ್ಯೂಡ್ ತರ ಕಾಣ್ತಿದೆ ಅಷ್ಟೇ. ಬಟ್ ಇಟ್ಸ್ ಓಕೆ. ಆದ್ರೆ ಏನೇ ಆದ್ರೂ ಯಾವುದೇ ವಿಷಯಕ್ಕೂ ನಿನಗೆ ಆರ್ಯಂಗೆ ತೊಂದರೆ ಆಗೋಕ್ ಮಾತ್ರ ನಾನ್ ಬಿಡಲ್ಲ ಅಂತ ಅವನ್ ಮನಸ್ಸಲ್ಲೇ ಅಂದ್ಕೊಂಡ. ಅವತ್ ಮಧ್ಯರಾತ್ರಿ ಆದ್ರೂ ಇಂಚರ ಇದೇ ಚಿಂತೆಯಲ್ಲಿ ನಿದ್ದೆನೇ ಮಾಡ್ಲಿಲ್ಲ. ಅವಳ ಮನಸ್ಸಲ್ಲಿ ಪೂರ್ತಿ ಬೆಳಗ್ಗೆ ವೇದಾವತಿ ಬಂದಿದ್ದು, ಅವರು ತನ್ನ ಹತ್ರ ನೀನ್ ಯಾಕಿಲ್ಲಿದ್ಯಾ ಅಂತ ಕೇಳಿದ್ದೇ ನೆನ್ಪಾಗ್ತಾ ಇತ್ತು. ಇನ್ನೇನ್ ನಿದ್ದೆ ಬರುತ್ತೆ ಅನ್ನೋ ಅಷ್ಟ್ರಲ್ಲಿ ಬೆಳಗ್ಗೆ ಆಗೋಯ್ತು. ಹಾಗಾಗಿ ಅವಳು ಏಳ್ಬೇಕಾಯ್ತು. ಅವಳು ಮೊಬೈಲ್ ನೋಡ್ತಾ, ಅಯ್ಯೋ ಆಗ್ಲೇ 9 ಗಂಟೆ ಆಗೋಯ್ತಾ ಅಂತ ಅಂದ್ಕೊಂಡು ಗಡಿಬಿಡಿಲ್ ಎದ್ದು ಫ್ರೆಶ್ ಅಪ್ ಆಗಿ ಕೆಳಗಡೆ ಬರೋ ಅಷ್ಟ್ರಲ್ಲಿ ಆರ್ಯ ಸ್ಕೂಲ್ಗೆ ಹೊರಟೋಗಿದ್ರೆ ಸಂಗಮ್ ಆಫೀಸಿಗೆ ಹೋಗಿದ್ದ. ಮಾಲ್ತಿ ತನ್ನ ಡೈಲಿ ರೊಟೀನ್ ವರ್ಕ್ ಶುರು ಮಾಡ್ಕೊಂಡಿದ್ಲು. ಇಂಚರ ಬಂದಿದ್ ನೋಡಿ ಅವಳು ಸ್ಮೈಲ್ ಮಾಡಿ, ಅರೆ ಚಿಕ್ಕಮ್ಮವ್ರೆ, ಈಗೆದ್ರಾ? ತುಂಬಾ ಚೆನ್ನಾಗಿ ನಿದ್ದೆ ಮಾಡಿದ್ರಿ ಅನ್ಸತ್ತೆ. ಅದಕ್ಕೆ ನಾನು ನಿಮ್ಮನ್ನ ಏಳಿಸೋಕ್ ಬರ್ಲಿಲ್ಲ. ನಾನು ಆಗ್ಲೇ ಆರ್ಯನ್ನ ಸ್ಕೂಲ್ಗೆ ಬಿಟ್ಟು ಬಂದೆ. ಪಿಕ್ ಮಾಡೋಕು ನಾನೇ ಹೋಗ್ತೀನಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂದ್ಲು. ಅದಕ್ಕೆ ಇಂಚರ, ಥ್ಯಾಂಕ್ ಯು ಆಂಟಿ, ನಾನು ನಿಮ್ಗೆ ತುಂಬಾ ತೊಂದರೆ ಕೊಡ್ತಿದ್ದೀನಿ ಅಲ್ವಾ? ಐ ಆಮ್ ಸೋ ಸಾರಿ ಅಂದ್ಲು. ಈಗ ತಾನ್ ಮಾಡ್ಬೇಕಾಗಿರೋ ಕೆಲ್ಸನೆಲ್ಲ ಮಾಲ್ತಿ ಮಾಡ್ಬೇಕಾಗಿ ಬಂದಿರೋದಕ್ಕೆ ಅವಳಿಗೆ ತುಂಬಾ ಗಿಲ್ಟ್ ಕಾಡ್ತಿತ್ತು. ಅವಳ ಮಾತಿಗೆ ಮಾಲ್ತಿ, ಅಯ್ಯೋ ಚಿಕ್ಕಮ್ಮವ್ರೆ, ಸಾರಿ ಎಲ್ಲ ಯಾಕೆ? ನೀವೆಲ್ಲ ನನ್ನ ಮಕ್ಳೇ, ನಿಮ್ಗೋಸ್ಕರ ಇದನ್ನೆಲ್ಲ ಮಾಡೋದು ನನ್ನ ಕರ್ತವ್ಯ. ಹಾಗೆ ಅದು ನನಗೆ ಖುಷಿನೂ ಕೊಡುತ್ತೆ. ನೀವು ಹಾಗೆಲ್ಲ ಏನೇನೋ ಯೋಚನೆ ಮಾಡ್ದೆ ಮೊದಲು ತಿಂಡಿ ತಿನ್ನಿ ಅಂತ ಹೇಳ್ತಾ ಇಂಚರ ತಲೆ ಸವರಿದ್ಲು. ಈಗ ಅವ್ರ ಇಬ್ಬರ ಸಂಬಂಧ ದಿನದಿಂದ ದಿನಕ್ಕೆ ಸ್ಟ್ರಾಂಗ್ ಆಗ್ತಾ ಇತ್ತು. ಈ ನಡುವೆ ಅಂತೂ ಇಂಚರಾಗೆ ಮಾಲ್ತಿನ ನೋಡ್ದಾಗ್ಲೆಲ್ಲ ತಾನು ಚಿಕ್ಕನ್ನಲ್ಲೇ ಕಳ್ಕೊಂಡಿರೋ ತನ್ನ ಅಮ್ಮನೇ ನೆನ್ಪಿಗೆ ಬರ್ತಿದ್ರು. ಚಿಕ್ಕನ್ಲಿಂದಾನು ತಾಯಿ ಪ್ರೀತಿ ಕಾಣದೆ ಚಿಕ್ಕಮ್ಮ ಕೊಡೋ ಹಿಂಸೆ ಸಹಿಸ್ಕೊಂಡು ಬೆಳೆದ ಇಂಚರಾಗೆ ಮಾಲ್ತಿ ಅಕ್ಷರಶಃ ಅಮ್ಮನೇ ಆಗೋಗಿದ್ಲು. ಅವಳು ತೋರ್ಸೋ ಪ್ರೀತಿ ಕಾಳಜಿ ಎಲ್ಲ ನೋಡಿ ತಾನ್ ಕಳ್ಕೊಂಡಿರೋದೆಲ್ಲ ಮತ್ತೆ ಸಿಕ್ತಿದೆ ಅಂತ ಇಂಚರಾಗೆ ಫೀಲ್ ಆಯ್ತು. ಇವತ್ತು ಆಫೀಸ್ಗೆ ರಜಾ ಹಾಕಿದ್ರಿಂದ ಅವಳು ಮಾಲ್ತಿ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ತಿದ್ಲು. ಸ್ವಲ್ಪ ಹೊತ್ತು ಆಗ್ತಿದ್ದ ಹಾಗೆ ಅವಳ ಮೊಬೈಲ್ಗೆ ಒಂದು ಅನ್ನೋನ್ ನಂಬರಿಂದ ಕಾಲ್ ಬಂತು. ಅವಳು ಇವತ್ ಯಾವುದೇ ರೀತಿಲೂ ವರ್ಕ್ ಕಾಲ್ ಎಂಟರ್ಟೈನ್ ಮಾಡೋಕೆ ಇಷ್ಟಪಡ್ಲಿಲ್ಲ. ಆದ್ರೆ ಪದೇ ಪದೇ ಫೋನ್ ಹೊಡ್ಕೋತಿರೋದ್ ನೋಡಿ ಅವಳು ಕಾಲ್ ಪಿಕ್ ಮಾಡಿದ್ಲು. ಆ ಕಡೆಯಿಂದ, ಹಾಯ್ ಇಂಚರ, ಸಾಧ್ವಿ ಹಿಯರ್ ಅನ್ನೋ ವಾಯ್ಸ್ ಕೇಳ್ತಾ ಇದ್ದ ಹಾಗೆ ಇಂಚರ ಶಾಕ್ ಆಗೋದ್ಲು. ಅವಳ ಮನಸ್ಸಲ್ಲೇ, ಏನು ಸಾಧ್ವಿನಾ?
ಇವಳು ಯಾಕೆ ನನಗ್ ಕಾಲ್ ಮಾಡಿದ್ಲು? ನನ್ನಿಂದ ಏನ್ ಬೇಕು ಅವಳಿಗೆ? ನನ್ನ ನಂಬರ್ ಹೇಗ್ ಸಿಕ್ತು ಅಂತ ಅನ್ಸಿದ್ರು ಫೋರ್ಸ್ಫುಲ್ ಆಗಿ ತನ್ನಂತಾನು ಏನೂ ರಿಯಾಕ್ಟ್ ಮಾಡದೆ ಇರೋ ತರ ತಡೆದು, ಹೇಳು ಸಾಧ್ವಿ ಅಂತ ರಿಪ್ಲೈ ಮಾಡಿದ್ಲು. ಆಗ ಸಾಧ್ವಿ, ಎಲ್ಲಿದ್ಯಾ? ನಾನು ನಿನ್ನನ್ನ ಮೀಟ್ ಮಾಡ್ಬೇಕು, ಇವತ್ ಸಿಗ್ತೀಯಾ ಅಂತ ಕೇಳಿದ್ಲು. ಅವಳ ಮಾತಲ್ಲಿರೋ ಎನರ್ಜಿ ನೋಡಿ ಅವಳು ತನ್ನ ಹತ್ರ ಏನೇನ್ ವಿಷಯ ತಿಳ್ಕೊಳ್ಳೋಕೆ ನೋಡ್ತಿದ್ದಾಳೆ ಅನ್ನೋದು ಇಂಚರಾಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು. ಆದ್ರೆ ಅದ್ಯಾವ್ದಕ್ಕೂ ಇಂಚರ ರೆಡಿ ಇರಲಿಲ್ಲ. ಹಾಗಾಗಿ ಅವಳು, ಓ ನೋ, ಆಕ್ಚುಲಿ ನಂಗೆ ಬೇರೆ ಕೆಲಸ ಇದೆ, ಇನ್ಯಾವತ್ತಾದ್ರೂ ಮೀಟ್ ಮಾಡೋಣವಾ ಸಾಧ್ವಿ ಅಂತ ಕೇಳಿದ್ಲು. ಸಂಗಮ್ ಈ ವಿಷಯದಿಂದ ಅವಳನ್ನ ದೂರ ಇಡೋಕೆ ಟ್ರೈ ಮಾಡ್ತಿದ್ದ. ಹಾಗಾಗಿ ಅನ್ನೆಸೆಸರಿ ಇಂಥದ್ರಲ್ಲೆಲ್ಲ ತಗ್ಲಾಕೊಳ್ಳೋಕೆ ಇಂಚರ ಇಷ್ಟಪಡ್ಲಿಲ್ಲ. ಆದ್ರೆ ಸಾಧ್ವಿ ತನ್ ಪಟ್ಟು ಬಿಡದೆ, ಇಲ್ಲ ಇಂಚರ, ನಾನು ನಿನ್ನನ್ನ ಇವತ್ತೇ ಮೀಟ್ ಮಾಡ್ಬೇಕು, ನಾನು ನಿನಗೆ ಟೈಮ್ ಪ್ಲೇಸ್ 2 ಮೆಸೇಜ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ಬಿಟ್ಲು. ಅವಳು ಅದೆಷ್ಟು ಅಧಿಕಾರದಿಂದ ಹೇಳಿದ್ಲು ಅಂದ್ರೆ ಇಂಚರ ಆನ್ಸರ್ಗೂ ವೇಟ್ ಮಾಡ್ಲಿಲ್ಲ. ಆದ್ರೆ ಇಂಚರ ತನ್ನ ಡಿಸಿಷನ್ ನಲ್ಲಿ ಕ್ಲಿಯರ್ ಆಗಿದ್ಲು. ಅವಳಿಗೆ ಕೆಲವೊಂದಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಸ್ಟಡಿ ಮಾಡಬೇಕಿತ್ತು. ಹಾಗಾಗಿ ಅವಳು ಇವತ್ತು ಯಾವುದೇ ಪರಿಸ್ಥಿತಿಲೂ ಸಾಧ್ವಿನ ಮೀಟ್ ಮಾಡೋಕ್ ಹೋಗೋಕೆ ಚಾನ್ಸೇ ಇರ್ಲಿಲ್ಲ. ಸಂಜೆ ಆಗ್ತಿದ್ದ ಹಾಗೆ ಅವಳು ಆರ್ಯನ್ನ ಸ್ಕೂಲಿಂದ ಪಿಕ್ ಮಾಡೋಕೆ ರೆಡಿ ಆದ್ಲು. ಮಾಲ್ತಿ ತಾನೇ ಆರ್ಯನ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ಮೇಲೂ ಅವಳು ಖುದ್ದಾಗಿ ಸ್ಕೂಲ್ ಹತ್ರ ಹೊರಟಿದ್ಲು. ಯಾಕೆಂದ್ರೆ ಅವಳು ಈ ಟೈಮ್ನಲ್ಲಿ ಮನೇಲಿ ಇರೋದೇ ಅಪರೂಪ ಆಗಿತ್ತು. ಹಾಗಾಗಿ ಇಂಥ ಅವಕಾಶ ತುಂಬಾ ಕಡಿಮೆ ಸಿಕ್ತಿತ್ತು. ಅವಳು ಅದನ್ನ ಕಳ್ಕೊಳ್ಳೋಕೆ ಇಷ್ಟಪಡದೆ ತಾನೇ ಕಾರ್ ಕೀ ತಗೊಂಡು ಡ್ರೈವ್ ಮಾಡ್ಕೊಂಡು ಹೊರಟ್ಲು. ಆದ್ರೆ ಸ್ಕೂಲ್ ಅವರ್ಸ್ ಮುಗ್ದು ಅರ್ಧ ಗಂಟೆ ಆದ್ರೂ ಯಾರು ಬರ್ದೇ ಇರೋದ್ ನೋಡಿ ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ ಅವರು ಆರ್ಯನ್ನ ಮನೆಗೆ ಕಾಲ್ ಮಾಡಿದ್ರು. ಮಾಲ್ತಿ ಫೋನ್ ಪಿಕ್ ಮಾಡ್ತಿದ್ದ ಹಾಗೆ, ಹಲೋ, ಆರ್ಯಾಸ್ ಹೌಸ್? ನಾವು ಅವನ್ ಸ್ಕೂಲಿಂದ ಕಾಲ್ ಮಾಡ್ತಿರೋದು, ಅವನನ್ನ ಕರ್ಕೊಂಡು ಹೋಗೋಕೆ ಯಾರೂ ಬಂದಿಲ್ಲ, ಹೀಸ್ ವೇಟಿಂಗ್ ಅಂತ ಹೇಳಿದ್ರು. ಅದನ್ ಕೇಳಿ ಮಾಲ್ತಿ ಕನ್ಫ್ಯೂಸ್ ಆಗೋದ್ಲು. ಅದ್ ಹೇಗಾಗೋಕ್ ಸಾಧ್ಯ? ಚಿಕ್ಕಮ್ಮೋರೆ ಆಗ್ಲೇ ಆರ್ಯನ್ ಕರ್ಕೊಂಡ್ ಬರೋಕ್ ಹೋದ್ರಲ್ಲ ಅಂತ ಅಂದ್ಕೊಂಡು, ಸರ್, ಆರ್ಯನ್ ಅಮ್ಮ ಬರ್ತಿದ್ದಾರೆ, ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡು ಲೇಟ್ ಆಗ್ತಿದ್ಯೇನೋ, ಯಾವ್ದಕ್ಕೋ ನಾನು ಅವ್ರನ್ನ ಕೇಳಿ ಎಷ್ಟೊತ್ತಾಗುತ್ತೆ ಅಂತ ನಿಮಗ್ ಹೇಳ್ತೀನಿ ಅಂತ ಹೇಳಿ ಫೋನ್ ಇಟ್ಟು ಇಮಿಡಿಯೇಟ್ ಆಗಿ ಇಂಚರ ನಂಬರ್ ಡಯಲ್ ಮಾಡಿದ್ಲು. ಆದ್ರೆ ಅವಳ ಫೋನ್ ರೀಚ್ ಆಗ್ಲಿಲ್ಲ. ಈ ಕಡೆ ಇಂಚರಾಗೆ ಎಚ್ಚರ ಆಗಿ ಕಣ್ಬಿಟ್ಟು ನೋಡಿದ್ರೆ ತಾನ್ ಯಾವುದೋ ಕತ್ಲೆ ಕೋಣೆಲಿರೋದು ಅವಳಿಗೆ ಗೊತ್ತಾಯ್ತು. ಒಂದ್ ಚೇರ್ ಮೇಲೆ ಕೂತ್ಕೊಂಡಿದ್ರು, ಅವಳ ಕೈಕಾಲೆಲ್ಲ ಹಗ್ಗದಿಂದ ಕಟ್ ಹಾಕಿದ್ರು. ನನಗೆ ಸೈಲೆನ್ಸ್ ಅಂದ್ರೆ ತುಂಬಾ ಇಷ್ಟ. ಇಲ್ಲಿ ಯಾರು ಹೇಗ್ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು ಅನ್ನೋದನ್ನ ಒನ್ ಅಂಡ್ ಓನ್ಲಿ ಜಾನ್ ಡಿಸೈಡ್ ಮಾಡ್ತಾನೆ. ಆದ್ರೆ ಒಂದ್ ತಿಳ್ಕೊ, ನೀನು ಈ ಜಾನ್ ಅಡ್ಡಕ್ ಬಂದಿದ್ಯಾ ಅಂದ್ರೆ ಹುಲಿ ಗುಹೆಗ್ ಬಂದ ಹಾಗೆ, ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾ ಸಿಗರೇಟ್ ಪಫ್ ಎಳ್ಕೊಂಡ. ಇಂಚರ ಅವನು ಹೇಳೋದನ್ನೆಲ್ಲ ಕೇಳಿಸ್ಕೊಂಡ್ರು ಅಲ್ಲೇನ್ ನಡೀತಿದೆ ಅಂತ ಅವಳಿಗೆ ಅರ್ಥನೇ ಆಗ್ಲಿಲ್ಲ. ಅವಳ ಮನಸ್ಸಲ್ಲಿ 100 ಪ್ರಶ್ನೆಗಳು ಓಡ್ತಿತ್ತು. ಯಾರ್ ನನ್ನನ್ನ ಕಿಡ್ನಾಪ್ ಮಾಡ್ಸಿರ್ಬೋದು? ಆ ವಿಕಾಸ್ ಏನಾದ್ರೂ ನನ್ ಮೇಲಿನ ಸಿಟ್ಟಿಗೆ ಹೀಗ್ ಮಾಡ್ಸಿರ್ಬೋದಾ ಅನ್ನೋದು ಅವಳಿಗೆ ತಲೆಗೆ ಬಂತು. ಹಾಗಾದ್ರೆ ಇಂಚರ ಕಿಡ್ನಾಪ್ ಹಿಂದೆ ಯಾರ್ ಕೈವಾಡ ಇದೆ? ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ.